श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्समुद्विजय तृतीय सर्ग 20ನೇ ಶ್ಲೋಕ. ಶಿಶುರಸೌ ಪ್ರತಿಭಾಂಬುಧಿರಿತ್ಯಲಂ ಜನಮನೋವಚನಗ್ರಹಪೀಡನ ನ ಭವತಾದಿತಿ ತಂ ವಿಜನಸ್ಥಲೆ ಸ್ವತನಯಂ ಸಮಶಿಕ್ಷಯದೇಶಕಃ. ಶಿಶುಃ ಅಸೌ ಪ್ರತಿಭಾಂಬುಧಿಃ ಇತಿ ಅಲಂ ಜನಮನೋವಚನಗ್ರಹಪೀಡನ ನ ಭವತಾತ್ ಇತಿ ತಂ ವಿಜನಸ್ಥಲೆ ಸ್ವತನಯಂ ಸಮಶಿಕ್ಷಯತ್ ಏಷಕಃ. ಏಷಃ ಏವ ಏಷಕಃ ಅಂದರೆ ಈ ಮಧ್ಯಗೆ ಭಟ್ಟರು ಸ್ವತನಯಂ ತನ್ನ ಮಗನನ್ನು ವಿಗತಾ ಜನ ಯಸ್ಮಿನ್ ತಾದೃಶಂ ಯತ್ ಸ್ಥಳಂ ತಸ್ಮಿನ್ ರಹಸಿ ಇತ್ಯರ್ಥ. ಅಂದರೆ ರಹಸ್ಯವಾದ ಸ್ಥಳದಲ್ಲಿ ಹಿಂದೆ ನೋಡಿದಂತೆ ಹಿಂದಿನ ದಿವಸ ಹೇಳಿದ ಅಕ್ಷರಗಳನ್ನ ಮಾರನೇ ದಿವಸ ಮಧ್ಯಗೆ ಭಟ್ಟರು ಮತ್ತೆ ಅದನ್ನ ಅಭ್ಯಾಸ ಮಾಡಿಸಿದಾಗ ವಾಸುದೇವ ಹಿಂದೆ ಹೇಳಿದ ಪಾಠವನ್ನೇ ಯಾಕೆ ಹೇಳ್ತೀರಾ, ಮುಂದಕ್ಕೆ ಹೋಗಿ ಹಾಗೆ ಅಂತ ಹೇಳಿದರು. ಈ ಮಾತನ್ನು ಕೇಳಿ ಅವರಿಗೆ ಆಶ್ಚರ್ಯ ಆಯಿತು ಅಂತ ನಾವು ನೋಡಿದ್ದೀವಿ. ಅದರಿಂದ ಏನ್ ಮಾಡಿದರು, ಮಧ್ಯಗೆ ಭಟ್ಟರು ರಹಸಿ ಅಂದ್ರೆ ಯಾರ ಜನರ ಮಧ್ಯದಲ್ಲಿ ಪಾಠ ಹೇಳದೆ ಏಕಾಂತದಲ್ಲಿ ಅರ್ಥ ಅಸೌ ಶಿಶು ಆ ಮಗುವಿಗೆ ಪಾಠ ಹೇಳಿದರು. ಯಾಕೆ? ಅಸೌ ಶಿಶು ಅಲಂ ಸಮ್ಯಕ್ ಪ್ರತಿಭೆಯ ಪ್ರಜ್ಞೆಯ ಅಂಬುದಿರಿವ ಪ್ರತಿಭಾಂಬುದಿಹಿ. ಜ್ಞಾನದ ಸಮುದ್ರದಂತೆ ಇದ್ದಾನೆ ಈ ವಾಸುದೇವ. ಒಳ್ಳೆಯ ಜ್ಞಾನ ಪ್ರತಿಭೆ ಇದೆ. ಅದರಿಂದ ಏನಾಗ್ತದೆ, ಮನಾಂಸಿ ಚ ವಚನಾನಿ ಚ ಜನಾನಾಂ, ಜನರ ಮನಸ್ಸು ಮತ್ತು ಮಾತುಗಳು ಅವುಗಳ ಒಂದು ಪೀಡೆ ಆಗ್ತದೆ. ಅಂದ್ರೆ ಅವ್ರ ಮನಸ್ಸಿನಲ್ಲಿ ವಿಚಾರ ಮಾಡ್ಬೋದು, ಎಂಥ ಮಗು ಹಾಗೆ ಅಂತ ಮನಸ್ಸಿನಲ್ಲಿ ವಿಚಾರ ಮಾಡಿದರೆ ಆ ಮಗುವಿನ ಶ್ರೇಯಸ್ಸಿಗೆ ತೊಂದರೆ ಆಗಬಹುದು. ಅಥವಾ ಮಾತಿನಿಂದ ಮಗು ಎಷ್ಟು ಚೆನ್ನಾಗಿ ಓದ್ತಾನ್ರಿ ಹಾಗಂತ ಹೇಳಿದ್ರೆ ಸಾಕು, ಮಾರನೇ ದಿವಸ ಏನೋ ಒಂದು ಹುಷಾರು ತಪ್ತದೆ, ಏನಾರು ಒಂದು ಆಗ್ತದೆ. ದೃಷ್ಟಿ ದೋಷ ಅಂತ ಹೇಳ್ತಾರೆ ನೋಡಿ, ಅದೆಲ್ಲ. ಸೊ ಅದರಿಂದ ಅದೇ ಗ್ರಹ, ಅದೇ ಪಿಶಾಚಿ ಇದ್ದಂಗೆ, ಅದರಿಂದ ಪೀಡೆ ಆಗ್ತದೆ. ಅದು ಆಗೋದು ಬೇಡ. ನ ಭವತಾತ್ ಮಾ ಭೂತ್ ಇತಿ ಮತ್ವಾ, ಈ ರೀತಿಯಾಗಿ ತಿಳಿದು ರಹಸಿ ಏಕಾಂತ ಸ್ಥಳದಲ್ಲಿ ಸಮಶಿಕ್ಷಯತ್ ಅಂದ್ರೆ ವಿದ್ಯಾಭ್ಯಾಸಂ ಕಾರಿತವಾನ್, ಏಕಾಂತದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು ಅಂತ ಅರ್ಥ. ನೋಡಿ, ಯದಿ ಅಯಂ ಸ್ವೇನ ಪಾಠಿತಃ ಸ್ಯಾತ್ ತದಾ ಅಸ್ಯ ಪಾಂಡಿತ್ಯಂ ದೃಷ್ಟ, ಆ ವಾಸುದೇವನ ಪಾಂಡಿತ್ಯವನ್ನು ನೋಡಿ ಜನ ಏನ್ ತಿಳಿಯೋರು, ಅಯಂ ಪ್ರತಿಭಾಂಬುದಿಹಿ, ಇವನು ಜ್ಞಾನ ಸಾಗರ ಇವನು, ಇತಿ ಜನ ವದೇಯು, ಈ ರೀತಿಯಾಗಿ ಜನರು ಹೇಳಬಹುದು. ಆಯ್ತು, ಹೇಳ್ಕೊಂಡು ಹೋಗ್ಲಿ, ಏನಾಯ್ತು ಹಾಗೆಂದರೆ ತತಶ್ಚ ಅಸ್ಯ ಕಿಂಚಿತ್ ಅನಿಷ್ಟಂ ಭವೇತ್, ಅದರಿಂದ ವಾಸುದೇವನಿಗೆ ಸ್ವಲ್ಪ ಅನಿಷ್ಟ ಆಗಬಹುದು, ಹುಷಾರು ತಪ್ಪಬಹುದು, ಏನಾರು ಆಗಬಹುದು. ತನ್ಮಾಭೂತ್ ಇತಿ ಬುದ್ಧಿಯ, ಅದು ಆಗಬಾರದು ಎನ್ನುವ ಬುದ್ಧಿಯಿಂದ ಏಕಾಂತದಲ್ಲಿ ಪಾಠ ಹೇಳಿದರು ಅಂತ. ತಥಾ ಯದಿ ಪ್ರಕಟಂ ಪಾಠಯೇತ್, ಎಲ್ಲರಿಗೂ ಗೊತ್ತಾಗುವಂತೆ ಪಾಠ ಮಾಡಿದರೆ ಅಸ್ಯ ಬುದ್ಧಿ ಅತಿಶಯಂ ದೃಷ್ಟ, ಆ ವಾಸುದೇವನ ಬುದ್ಧಿ ಅತಿಶಯವನ್ನು ನೋಡಿ ಪೂರ್ವವತ್ ವದೇತ್, ಹಿಂದೆ ಹೇಳಿದಂತೆ ಎಂಥ ಜ್ಞಾನ ಸಾಗರ ಇವನು ಹಾಗೆಂತರ ಜನ ಆಡ್ಕೋಬಹುದು. ತಚ್ಚ ಮಾಭೂತ್, ಆ ರೀತಿಯಾಗಿ ಆಡ್ಕೊಳ್ಳೋದು ಬೇಡ. ಇತಿ ರಹಸಿ ಪಾಠಯಾಮಾಸ, ಏಕಾಂತದಲ್ಲಿ ಪಾಠವನ್ನು ಹೇಳಿದರು ಅಂತ ಒಟ್ಟ ಅಭಿಪ್ರಾಯ. ಶಿಶುರಸೌ ಪ್ರತಿಭಾಂಬುಧಿರಿತ್ಯಲಂ ಜನಮನೋವಚನಗ್ರಹ ಪೀಡನ ನ ಭವತಾದಿತಿ ತಂ ವಿಜನಸ್ಥಲೆ ಸ್ವತನಯಂ ಸಮಶಿಕ್ಷಯದೇಶಕಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.